ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜಾ ರವಿವರ್ಮ ಅವರು ಮೂಲತಃ ಕೇರಳದವರು. ಇವರಿಗೆ ರಾಜ ಎಂಬ ಪದವಿ ನೀಡಿದ್ದು ಅಹಿಲ್ಯಾಳ್ ತಿರುವಲ ರಾಮವರ್ಮ. ಇವರು ರವಿವರ್ಮ ಅಂದರೆ ರಾಜ ಮೊದಲು ಪದವಿ, ಅದು ಜಸ್ಟ್ ಪದವಿ. ಹಾಗೆ ಅವರ ಮೂಲತಃ ಹೆಸರು ರವಿವರ್ಮ. ಅವರಿಗೆ ರಾಜ ಎಂಬ ಬಿರುದು ನೀಡ್ತಾರೆ. ಅದಾದ ಮೇಲೆ ಅವರು ರಾಜಾ ರವಿವರ್ಮ ಅಂತಲೇ ಪ್ರಸಿದ್ಧ ಆಗ್ತಾರೆ. ಸೊ ಈ ಪ್ರೆಸೆಂಟ್ ಅವ್ರದ್ದು ಏನು ಸುದ್ದಿ ಇಲ್ಲಿದೆ ಅಂತಂದರೆ, ರಾಜಾ ರವಿವರ್ಮ ಅವರು ಬಿಡಿಸಿರುವ ಚಿತ್ರ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿದೆ. ಅದಕ್ಕಿಂತ ಮುಂಚೆನೂ ಯಾವ ಚಿತ್ರ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿತ್ತಂತ ನೋಡೋಣ. ರಾಜಾ ರವಿವರ್ಮ ಬಿಡಿಸಿರುವ ಯಶೋಧ ಮತ್ತು ಕೃಷ್ಣ ಚಿತ್ರ ಈಗಾಗಲೇ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು. ಸೊ ಆ ಚಿತ್ರ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿದೆ. ಬರೋಬ್ಬರಿ $167.2 ಕೋಟಿ ಅಂದರೆ $17.9 ಮಿಲಿಯನ್ ಇಷ್ಟು ಬೆಲೆಗೆ ಇದು ಮಾರಾಟ ಆಗಿದೆ. ಇದನ್ನು ಖರೀದಿ ಮಾಡಿದವರು ಸೈರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಂದರೆ ಸೈರಮ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಪುಣೆಯಲ್ಲಿ, ಅವರ ಮಾಲೀಕ ಆಗಿರುವ ಸೈರಸ್ ಎಸ್ ಪುನವಾಲ ಅವರು ಇದನ್ನು ಖರೀದಿ ಮಾಡಿದ್ದಾರೆ. ಇವರು ರಾಜಾ ರವಿವರ್ಮ ಅವರು ಇವರ ಅತಿ ಹೆಚ್ಚು ಪ್ರಮುಖ ಚಿತ್ರಗಳನ್ನು ಯಾವ್ಯಾವು ಅಂತ ನೋಡೋಣ. ಇವರ ಪ್ರಮುಖ ಚಿತ್ರಗಳು ಶಾಕುಂತಲ ಹಾಗೂ ಹಂಸ ಮತ್ತು ದಮಯಂತಿ ಮತ್ತು ಲೇಡಿ ವಿತ್ ಫ್ರೂಟು, ಸರಸ್ವತಿ, ಲಕ್ಷ್ಮಿ ಮತ್ತು ಇನ್ನೂ ಹಲವಾರು ಚಿತ್ರಗಳು ಇವರು ಬಿಡಿಸಿದರೆ ಅವು ಫೇಮಸ್ ಕೂಡ ಆಗಿದ್ದಾವೆ. ಈಗಾಗಲೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿರ್ಬೋದು. ಇದು ಮಾರಾಟ ಆಗಿದ್ದು ಸ್ಯಾಫ್ರನ್ ಆರ್ಟ್ನ ಸ್ಟ್ರಿಂಗ್ ಲೈವ್ನಲ್ಲಿ ಹರಾಜಾಯಿತು. ಇದು ಮುಂಬೈನಲ್ಲಿ ಹರಾಜಾಯಿತು. ಇದಕ್ಕಿಂತ ಮುಂಚೆ ಅತಿ ಹೆಚ್ಚು ಬೆಲೆಗೆ ಮಾರಾಟವಾಗಿದ್ದು ಇಂಡಿಯನ್ ಚಿತ್ರ ಯಾವುದೆಂದರೆ MF ಹುಸೇನ್ ಮಕ್ಬುಲ್ ಫಿದಾ ಹುಸೇನ್ ರವರ ಚಿತ್ರ 1954ರಲ್ಲಿ ಇದು ಅತಿ ಹೆಚ್ಚು ಬೆಲೆಗೆ ಮಾರಾಟವಾಯಿತು. ಯಾವ ಚಿತ್ರ ಅಂತ ಹೇಳ್ತೀನಿ ಕೇಳಿ. ಗ್ರಾಮೀಣ ಯಾತ್ರಾ ಚಿತ್ರ. ಈಗಾಗಲೇ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಈ ಚಿತ್ರ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿತ್ತು. ಎಷ್ಟು ಅಂದರೆ 118ರಿಂದ 119 ಕೋಟಿ ರೂಪಾಯಿಗೆ ಇದು ಮಾರಾಟ ಆಗಿತ್ತು. ಅಂದರೆ ಡಾಲರ್ನಲ್ಲಿ ಹೇಳೋದಾದರೆ $13.8 ಮಿಲಿಯನ್ ಬೆಲೆಗೆ ಮಾರಾಟ ಆಗಿತ್ತು. ಇದನ್ನು ಖರೀದಿ ಮಾಡಿದವರು ಕಿರಣ್ ನಾಡರ್, ಅಂದರೆ ಶಿವ ನಾಡರ್ ಇದಾರಲ್ಲ ಅವರ ಪತ್ನಿ. ಈ ಶಿವ ನಾಡರ್ ಯಾವುದಕ್ಕೆ ಫೇಮಸ್ ಅಂದರೆ HCL ಟೆಕ್ನಾಲಜೀಸ್ ಸಂಸ್ಥೆಯ ಸ್ಥಾಪಕ ಆಗಿದ್ದರು ಇವರು. ಅವರ ಪತ್ನಿಯವರು ಕಿರಣ್ ನಾಡರ್ ಇದನ್ನು ಖರೀದಿ ಮಾಡಿದರು. ಇವರು ಕಿರಣ್ ನಾಡವರು ಅತಿ ಹೆಚ್ಚು ಚಿತ್ರಗಳಿಗೆ ಬೆಲೆ ಕೊಡ್ತಾರೆ, ಅಂದರೆ ಚಿತ್ರನ ಇಷ್ಟಪಡ್ತಾರೆ. ಸೊ ಅತಿ ಹೆಚ್ಚು ಚಿತ್ರಗಳನ್ನು ಇವರು ಖರೀದಿ ಕೂಡ ಮಾಡಿದ್ದಾರೆ. ಇದನ್ನು ಅಂದರೆ ಹೇಳಿದ್ನಲ್ಲ, ಗ್ರಾಮೀಣ ಯಾತ್ರಾ ಚಿತ್ರ 1954ರಲ್ಲಿ ಇದನ್ನು ಖರೀದಿ ಮಾಡಿದ್ದು. ಇದನ್ನು ಮಾರಾಟ ಮಾಡಿದ್ದು 2025ರಲ್ಲಿ. ಯಾವ ಸ್ಥಳ ಅಂತಂದರೆ ನ್ಯೂಯಾರ್ಕ್ನ ಕ್ರಿಸ್ಟಿ ಆ್ಯಕ್ಷನ್ನಲ್ಲಿ ಇದು ಮಾರಾಟ ಆಗಿತ್ತು. ಇಷ್ಟೇ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ, ಈ ಚಿತ್ರಗಳನ್ನ ಯಾಕೆ ಖರೀದಿ ಮಾಡ್ತಾರೆ ಅಂತಂದರೆ, ನಿಮ್ಗೆ ಅನಿಸ್ಬೋದು ಏನಪ್ಪ ಇದನ್ನು ತೊಗೊಂಡ್ರೆ ಏನು ಲಾಭ ಅಂತ ಅನಿಸ್ಬೋದು. ಸೊ ಇದರಿಂದ ಅತಿ ಹೆಚ್ಚು ಲಾಭ ಇದೆ. ಹೇಗೆ ಅಂದರೆ, ಅವರ ಹೆಸರು ವರ್ಲ್ಡಿನೊಳಗೆ ಫೇಮಸ್ ಆಗುತ್ತೆ ಒಂದು. ಇನ್ನೊಂದು ಏನಂದರೆ, ಈ ಚಿತ್ರದ ಇವತ್ತು ಪ್ರೆಸೆಂಟ್ 167 ಕೋಟಿ ಹೋಗಿದೆ ಅಂದರೆ, ಇನ್ನೂ ಕೆಲವು ವರ್ಷ ಆದಮೇಲೆ ಇನ್ನೂ ಹೆಚ್ಚಿನ ಬೆಲೆಗೆ ಹೋಗುತ್ತೆ ಹೊರತು ಕಡಿಮೆ ಮಾತ್ರ ಹೋಗೋದಿಲ್ಲ. ಸೊ ಅಷ್ಟು ಫೇಮಸ್ ಇದೆ. ಈ ಚಿತ್ರನ ಇಟ್ಕೊಂಡು ಏನಾದರೂ ಏನಾದರೂ ಮಾಡ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಸೊ ಪ್ರಾಬ್ಲಮ್ ಆಗೇ ಆಗ್ತವೆ. ಇದು ಲೀಗಲ್ ಕೂಡ, ಇದನ್ನು ಖರೀದಿ ಮಾಡೋದು ಕೂಡ ಲೀಗಲ್ಲು. ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಥ್ಯಾಂಕ್ ಯು ಆಲ್.